ತಾರೀಕಿನ ದಿವಸ ಅಪ್ಪಣ್ಣ ಹೆಗ್ಡೆ 90 ಎಂಬ ಮುಸ್ಸಂಜೆ ಹೊಮ್ಮಣ್ಣ ಎಂಬ ಕಾರ್ಯಕ್ರಮ ಆದ ವಿಚಾರ ತಮಗೆಲ್ಲ ಗೊತ್ತಿದೆ. ಈ ಕಾರ್ಯಕ್ರಮದ ಬಗ್ಗೆ ಸ್ವಲ್ಪ ವಿಚಾರವನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ತಾ ಇದ್ದೀವಿ. ಈ ಕಾರ್ಯಕ್ರಮ ಎಂದು 10ರೊಟ್ಟಿಗೆ 11 ಕಾರ್ಯಕ್ರಮ ಆಗದೆ, ಜನಮರಳು ಜಾತ್ರೆ ಮರಳು ಆಗದೆ, ಅನಗತ್ಯ ವೈಭವೀಕರಣವಾಗದೆ ಬಹಳ ಅರ್ಥಪೂರ್ಣವಾಗಿ ನಡೀಬೇಕು ಎಂಬುದು ನಮ್ಮೆಲ್ಲರ ಆಶೆ. ಇದಕ್ಕಾಗಿ ಒಂದು ಬಸೂರು ಅಪ್ಪಣ್ಣ ಹೆಗ್ಡೆ ಪ್ರತಿಷ್ಠಾನದ ಜೊತೆ ನಾವು ಈ ದಿನೋತ್ಸವವನ್ನು ಆಚರಿಸಬೇಕು ಎಂಬ ಒಂದು ಸಮಿತಿಯನ್ನು ಮಾಡಿಕೊಂಡು ಎಲ್ಲರೂ ಸಮಿತಿಯ ಸದಸ್ಯರೇ ಇದ್ದುಕೊಂಡು ಇವತ್ತು ಈ ಕಾರ್ಯಕ್ರಮಗಳನ್ನು ನಾವು ಸಾರ್ವಜನಿಕ ನೆಲೆಯಲ್ಲಿ ಇದು ನಡೆಯುವಂಥ ಕಾರ್ಯಕ್ರಮ. ಇದರ ಬಗ್ಗೆ ಒಂದಿಷ್ಟು ಮಾಹಿತಿಗಳು. ಯಾತಕ್ಕಾಗಿ ಬಸವೂರು ಶ್ರೀ ಅಪ್ಪಣ್ಣ ಹೆಗ್ಡೆಯವರ ಈ ಒಂದು 90ನೇ ವರ್ಷ ತುಂಬುತ್ತಿರುವಂಥ ಸಮಯದಲ್ಲಿ ನಾವು ಸಾರ್ವಜನಿಕವಾಗಿ ಸೇರಿಕೊಳ್ಳಲು ಅಂತ ನಿಮ್ಗೆ ಗೊತ್ತಿದೆ. ಈಗಿನ ಕಾಲಘಟ್ಟವನ್ನು ನಾವು ನೋಡಿದರೆ, ಇಡೀ ಒಂದು ಸಮಾಜವನ್ನು ತೆಗೆದು ನೋಡಿದರೆ ಇದರ ಸಂಪೂರ್ಣ ನೈತಿಕ ಮೌಲ್ಯ ಕುಸಿತ ಇರುವುದನ್ನು ನಾವು ನೋಡಿದ್ದೇವೆ. ಇದೊಂದು ಅಧಪತನ ಆಗುವುದನ್ನು ನಾವು ಗಮನಿಸಿದ್ದೇವೆ. ಇಂಥ ಸಂದರ್ಭದಲ್ಲಿ ನಾವು ಸಾರ್ವಜನಿಕ ನೆಲೆಯಲ್ಲಿ ಇವತ್ತು ಅಪ್ಪಣ್ಣ ಹೆಗ್ಡೆಯವರಿಗೆ 90 ತುಂಬುವಾಗ ಜೀವನ ಮೌಲ್ಯ ಇದನ್ನೆಲ್ಲ ಅವರು ತನ್ನ ಜೀವನದ ಬದುಕಿನಲ್ಲಿ ಅವರು ತೋರಿಸಿಕೊಟ್ಟಂಥ ಒಬ್ಬ ವ್ಯಕ್ತಿಯನ್ನು ಗಮನದಲ್ಲಿಟ್ಟುಕೊಂಡು ಇವತ್ತು ಅವರನ್ನು ನೆಪ ಮಾತ್ರ ಇಟ್ಟುಕೊಂಡು ಇವತ್ತು ಇಡೀ ನಾವೆಲ್ಲರೂ ಒಂದು ಜೀವನ ಮೌಲ್ಯಕ್ಕೆ ವಿಶೇಷವಂತ ಒತ್ತನ್ನು ಕೊಡುವ ದೃಷ್ಟಿಯಿಂದ ಇವತ್ತು ಅಪ್ಪಣ್ಣ ಹೆಗ್ಡೆಯವರ 90 ಎಂಬ ದಿನವನ್ನು ನಾವು ಆಚರಣೆ ಮಾಡ್ತಾ ಇದ್ದೇವೆ. ಅಪ್ಪಣ್ಣ ಹೆಗ್ಡೆಯವರ ಬಗ್ಗೆ ನಮಗೆಲ್ಲ ಗೊತ್ತಿರುವಂಥ ವಿಚಾರವೇ. ಒಬ್ಬ ಮನುಷ್ಯ ಸರಳತೆ ಅಂತ ಹೇಳುವಾಗ ಇನ್ನು ಇದಕ್ಕಿಂತ ಮಿಗಿಲಾಗಿ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಒಂದು ಸರಳತೆಗೆ ವಿಶೇಷವಾದಂಥ ಒತ್ತನ್ನು ಕೊಟ್ಟವರು, ಬಹಳ ದೊಡ್ಡ ಒಂದು ಸಮಾಜದ ಪರಿಕಲ್ಪನೆಯಲ್ಲಿ ಇರುವವರು. ಸಮಾಜ ಅಂತ ಹೇಳಿದರೆ ಒಂದು ಜಾತಿ, ಮತ, ಒಂದು ಊರು, ಒಂದು ಭಾಷೆಗೆ ಸೀಮಿತ ಮಾಡಲಿಕ್ಕಾಗೋದಿಲ್ಲ. ಇದೆಲ್ಲವೂ ಸೇರುವಂಥ ಒಂದು ಸಮಾಜದ ಪರಿಕಲ್ಪನೆಯಲ್ಲಿ ಅವರು ಇರುವವರು. ಇದರ ಜೊತೆ ಬಹಳ ಮುಖ್ಯವಾಗಿ ಮನುಷ್ಯನಿಗೆ ಬೇಕಾದಂಥ ಒಂದು ಧರ್ಮಿಷ್ಠ, ಸಾಂಸ್ಕೃತಿಕವಾಗಿ ಬಹಳ ಒಲವಿದ್ದವರು, ಕೃಷಿ ಮನಸ್ಸಿನವರು, ಇವತ್ತು ಶ್ರೀಸಾಮಾನ್ಯರ ಬಗ್ಗೆ ಬಹಳ ಅನುಕಂಪ ಇದ್ದವರು. ಹಲವಾರು ಅವರ ಸಹನೆ, ತಾಳ್ಮೆ, ಸರಳತೆ, ಸಜ್ಜನಿಕೆ, ನಿರಾಂಬರವಾದಂಥ ಜೀವನ ಶೈಲಿ, ಇವತ್ತು ಸಾಮಾಜಿಕ ಮುಂದಾಳುತ್ವ, ಸಮಾಜದ ಎಲ್ಲ ಜನರೊಟ್ಟಿಗೆ ಬೆಸೆಯುವ ರೀತಿ, ಒಂದು ಅಜಾತ ಶತ್ರುವಾಗಿ ಇರುವುದು, ಇದೆಲ್ಲವೂ ನಮಗೆ ಗೊತ್ತಿರುವಂಥ ವಿಚಾರ. ಅದರಲ್ಲೂ ಬಹಳ ಮುಖ್ಯವಾಗಿ ಜೀವನ ಉದ್ದಕ್ಕೂ ಬಹಳ ಮುಖ್ಯವಾಗಿ ಹಲವು ವಿಭಾಗಗಳಲ್ಲಿ, ಬಹಳ ಮುಖ್ಯವಾದ ವಿಭಾಗಗಳಲ್ಲಿ ಅದೊಂದು ಮನುಷ್ಯನಿಗೆ ಒಂದು ರಾಜನೀತಿ, ಬದುಕಿನಲ್ಲಿ ರಾಜನೀತಿ ಇರ್ಬೋದು, ಅಥವಾ ಶೈಕ್ಷಣಿಕ, ಸಾಮಾಜಿಕ, ಸಾಂಸ್ಕೃತಿಕ, ಧಾರ್ಮಿಕ ಚಿಂತನೆಯಲ್ಲಿ ಇರ್ಬೋದು, ತನ್ನನ್ನೊಂದು ಗಂಧದ ಕೊಳ್ಳಂತೆ ತೇದಿ ಇನ್ನೊಬ್ಬರಿಗೆ ಸುಖವನ್ನು ಕೊಟ್ಟಂಥ ಒಬ್ಬ ವ್ಯಕ್ತಿ. ಎಂದೂ ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡಿದರೂ ಸ್ವಾರ್ಥಕ್ಕಾಗಿ ಏನನ್ನೂ ಮಾಡದೆ ಸಮಾಜದ ಪರಿಕಲ್ಪನೆಯಲ್ಲಿ ಕೆಲಸ ಮಾಡಿದವರು. ತನಗಾಗಿ ಆಗಿರ್ಬೋದು, ತನ್ನ ಮಕ್ಕಳಿಗಾಗಿ ಆಗಿರ್ಬೋದು, ತನ್ನ ಕುಟುಂಬಕ್ಕಾಗಿ ಆಗಿ ಏನೂ ಮಾಡದೆ ಸಮಾಜದ ಹಿತ ದೃಷ್ಟಿಯಿಂದ ಕೆಲಸ ಮಾಡಿದವರು. ಇವತ್ತು ಇಂಥ ವ್ಯಕ್ತಿಯ ಹೆಸರಿನಲ್ಲಿ ನಾವು ಈ ಸಮಯದಲ್ಲಿ ಒಂದು 90ನೇ ವರ್ಷದ ಆಚರಣೆ ಮಾಡುವುದು ಅರ್ಥಪೂರ್ಣವಾಗಿದೆ. ಇಂಥ ಸಂದರ್ಭದಲ್ಲಿ ನಾವು ಆ ದಿವಸ ಬಹಳ ಒಳ್ಳೆಯ ಅಚ್ಚುಕಟ್ಟಿನ ಒಂದು ಕಾರ್ಯಕ್ರಮ ಆಗಬೇಕು ಅಂತ ನೆನೆಸ್ಕೊಂಡಿದ್ದೇವೆ. ಎಂದೂ ಇದು ಗೊಂದಲಗಳು ಆಗದೆ 6:30 ಗಂಟೆಗೆ ಸರಿಯಾಗಿ ಇಲ್ಲಿ ಗುರುಕುಲ ಶಿಕ್ಷಣ ಸಮುಚ್ಚಯದಲ್ಲಿ ಈ ಕಾರ್ಯಕ್ರಮ ನಡೆಯುವುದು. ಅವರು ಗುರುವಾಗಿ ಸ್ವೀಕಾರ ಮಾಡಿದಂಥ ನಮ್ಮ ಧರ್ಮಸ್ಥಳದ ಕಾಮಂದರು ಆ ಸಮಯದಲ್ಲಿ ಬರುವವರಿದ್ದಾರೆ. ಹಿಂದೆಯೂ ಅವರಿಗೆ 75 ತುಂಬಿದಾಗ ಅವರೇ ಬಂದು ಹರಿಸಿ ಹೋದವರು. ಅಪ್ಪಣ್ಣ ಹೆಗ್ಡೆಯವರಿಗೆ ಮತ್ತು ಕಾಮಂದರಿಗೆ ಇರುವ ಸಂಬಂಧ ನಿಮಗೆಲ್ಲ ಗೊತ್ತಿರುವ ವಿಚಾರ. ಇಂಥ ಸಂದರ್ಭದಲ್ಲಿ ಇವತ್ತು ಕಾಮಂದರು ಇಲ್ಲಿ ಬರುವುದು ನಮಗೆ ಭಾಳ ಸಂತೋಷವನ್ನು ಕೊಟ್ಟಿದೆ. ಕಾಮಂದರು ಸಮಯಕ್ಕೆ ಸರಿಯಾಗಿ ಇಲ್ಲಿ ಬರ್ತಾರೆ.
ಬಂದ ಮೇಲೆ ನಾವು ಕಾಮಂದರು, ಅಪ್ಪನ ಹೆಗ್ಡೆಯವರು ಮತ್ತು ಸಾರ್ವಜನಿಕರು ನಾವೆಲ್ಲ ಸೇರಿಕೊಂಡು ಇಲ್ಲಿನ ಒಂದು ಸಣ್ಣ ಮೆರವಣಿಗೆ ಮುಖಾಂತರ ನಾವು ಕಾರ್ಯಕ್ರಮ ಆಗುವ ಜಾಗಕ್ಕೆ ಹೋಗ್ತೇವೆ. ಹೆಚ್ಚು ಸದ್ದು ಗದ್ದಲ ಇಲ್ಲದೆ ಅರ್ಥಪೂರ್ಣವಾಗಿ ಸಾಗುವಂಥ ಈ ಮೆರವಣಿಗೆ ಹೋದ ಮೇಲೆ ವೇದಿಕೆಯಲ್ಲೂ ಕೂಡ ತುಂಬ ಮಂದಿ ಕೂತ್ಕೊಳ್ಳುವಂಥ ಪ್ರಶ್ನೆ ಇಲ್ಲ. ಅಲ್ಲೂ ಕೂಡ ಕಾಮಂದರ ಜೊತೆ ಆ ದಿವಸ ಸಾರ್ವಜನಿಕವಾಗಿ ನಾವು ಒಂದು ಅಪ್ಪಣ್ಣದೇವರ ಶಿಕ್ಷಣ ಪ್ರಶಸ್ತಿ ಪುರಸ್ಕಾರ ನಡೆಯಲಿಕ್ಕಿದೆ. ಅದಕ್ಕೆ ಡಾಕ್ಟರ್ BA ವಿವೇಕರವರನ್ನು ನಾವು ಆಯ್ಕೆ ಮಾಡಿದ್ದೇವೆ. ಅವರು ಇದ್ದುಕೊಂಡು ನಾನು ಇದ್ದುಕೊಂಡು ಈ ಒಂದು ಸಭಾ ಕಾರ್ಯಕ್ರಮ ಭಾಳ ಚೆಂದ ರೀತಿಯಲ್ಲಿ ನಡೆಯಲಿಕ್ಕಿದೆ. ಅಲ್ಲೂ ಕೂಡ ಅವರಿಗೆ ಅಲ್ಲಿ ಪ್ರಾರ್ಥನೆ ನಡೆದ ಮೇಲೆ ಅವರ ಜನ್ಮ 90ನೇ ವರ್ಷದ ಆಚರಣೆ ಪ್ರಯುಕ್ತವಾಗಿ 90 ದೀಪಗಳನ್ನು ಬೆಳಗಿಸಿಕೊಂಡು ಆಮೇಲೆ ಅವರಿಗೆ ಸರಿಯಾದ ರೀತಿಯಲ್ಲಿ ಒಂದು ಸನ್ಮಾನವನ್ನು ಹುಟ್ಟುಹಬ್ಬವನ್ನು ಆಚರಿಸಿ ಅವರ ಕುಟುಂಬದವರು ಕೂಡ ಅವರ ಬರೀ ಮೊಮ್ಮಕ್ಕಳು ಕೂಡ ಸೇರಿಕೊಂಡು ಒಂದು ಆಚರಿಸಿಕೊಂಡು ಆಮೇಲೆ ಭಾಳ ಮುಖ್ಯವಾಗಿ ಡಾಕ್ಟರ್ BA ವಿವೇಕರಯ್ಯವರಿಗೆ ನಾವು ಈ ಸಲ ಕೊಡಮಾಡುವಂಥ ಒಂದು ಸನ್ಮಾನ ಅವರಿಗೂ ನಡೆಯಲಿಕ್ಕೆ ಇದೆ. ಇವತ್ತು ಈ ಬಗ್ಗೆ ನಾನು ಸ್ವಲ್ಪ ವಿವೇಕರಯ್ಯವರ ಬಗ್ಗೆಯೂ ನಾನು ನಿಮಗೆ ಸ್ವಲ್ಪ ತಿಳುವಳಿಕೆ ಕೊಡಬೇಕಾದ್ದು ಕರ್ತವ್ಯ. ವಿವೇಕರಯ್ಯವರು ಇವತ್ತು ಕನ್ನಡ ವಿಶ್ವವಿದ್ಯಾಲಯ ಹಂಪಿಯ ಮತ್ತು ಕರ್ನಾಟಕ ರಾಜ್ಯ ಮುಕ್ತ ಯೂನಿವರ್ಸಿಟಿಯ 2 ಯೂನಿವರ್ಸಿಟಿಯ ಒಂದು ವೈಸ್ ಚಾನ್ಸಲರ್ ಆಗಿ ಕೆಲಸ ಮಾಡಿದ್ದು ಮಾತ್ರ ಅಲ್ಲ, ಅಲ್ಲಿ ಎಂದೂ ತನ್ನ ಜೀವನದಲ್ಲಿ ಒಂದು ಕಪ್ಪು ಚುಕ್ಕಿ ಇಲ್ಲದೆ ಕೆಲಸ ಮಾಡಿದವರು. ಅದರಲ್ಲಿ ಬಹಳ ಮುಖ್ಯವಾಗಿ 4 ವಿಷಯಗಳಲ್ಲಿ ಬೋಧನೆ ಇರ್ಬೋದು, ಸಂಶೋಧನೆ ಇರ್ಬೋದು, ಪ್ರಕಟಣೆ ಇರ್ಬೋದು, ಜ್ಞಾನ ಪ್ರಸಾರಂಗದಲ್ಲಿರ್ಬೋದು, ಬಹಳಷ್ಟು 4 ವಿಭಾಗದಲ್ಲೂ ಭಾಳ ದೊಡ್ಡ ಕೆಲಸವನ್ನು ಮಾಡಿದವರು. ಇದರ ಒಟ್ಟಿಗೆ ಮಂಗಳೂರು ಯೂನಿವರ್ಸಿಟಿಯ ಕುಲಸಚಿವರಾಗಿ ಕೆಲಸ ಮಾಡಿದ್ದು, ಮಂಗಳೂರು ಯೂನಿವರ್ಸಿಟಿ ಕನ್ನಡ ವಿಭಾಗದ ಮುಖ್ಯಸ್ಥರಾಗಿಯೂ ಕೆಲಸ ಮಾಡಿದ್ದು, ಇದಲ್ಲದೆ ಕನ್ನಡದ ಮತ್ತು ತುಳುವಿನ ಜಾನಪದ ಒಬ್ಬ ತಜ್ಞ. ಇವತ್ತು ಜಾನಪದದಲ್ಲಿ ಬಹಳಷ್ಟು ಕೆಲಸವನ್ನು ಮಾಡಿ ತುಳು ಜಾನಪದದ ಮೊದಲ ಸಂಶೋಧಕರು ಎಂಬ ತುಳು ಭಾಷೆಯಲ್ಲಿ ಮೊದಲ ಒಬ್ಬ ಸಂಶೋಧಕ ಜಾನಪದದ ವಿಭಾಗದಲ್ಲಿ ಅವರಾಗಿದ್ದರು. ತುಳು ಅಕಾಡೆಮಿಯ ಆದ ಕೂಡಲೇ ಪ್ರಥಮ ಮತ್ತು ದ್ವಿತೀಯ ಬಾರಿ 2 ಬಾರಿ ಅವರು 2 ಅವಧಿಯಲ್ಲಿ ಅಧ್ಯಕ್ಷರಾಗಿ ಕೆಲಸ ಮಾಡಿ ತನ್ನ ಸ್ಪಷ್ಟವಾದಂಥ ರೂಪುರೇಖೆಯಿಂದ ಆ ಒಂದು ಅಕಾಡೆಮಿಗೆ ತುಳು ಅಕಾಡೆಮಿಗೆ ವಿಶೇಷವಾದಂಥ ಮಾನ್ಯತೆಯನ್ನು ತಂದು ಕೊಟ್ಟವರು. ಜರ್ಮನ್ನ ಯೂತ್ಬರ್ಗ್ ಯೂನಿವರ್ಸಿಟಿಯಲ್ಲಿ ಸಂದರ್ಶಕ ಪ್ರಾಧ್ಯಾಪಕರಾಗಿ, ವಿದೇಶಗಳಲ್ಲೂ ಕೂಡ ಬೇರೆ ಬೇರೆ ಯೂನಿವರ್ಸಿಟಿಗಳಲ್ಲಿ ಸಂದರ್ಶಕರಾಗಿ ಕೆಲಸ ಮಾಡಿದವರು. ಹೊರ ದೇಶದ ವಿದ್ಯಾರ್ಥಿಗಳಲ್ಲಿ ಕನ್ನಡ ಕಲಿಸುವ ಕೆಲಸವನ್ನು ಇತ್ತೀಚೆಗಿನವರೆಗೂ ಕೂಡ ನಡೆಸಿಕೊಂಡು ಬರುವವರು. ಇದರ ಒಟ್ಟಿಗೆ ನಮ್ಮ ನುಡಿಸಿರಿಯು ಆಳ್ವಾಸ್ ನುಡಿಸಿರಿಯು 10ನೇ ವರ್ಷದಲ್ಲಿ ವಿಶ್ವ ನುಡಿಸಿರಿ ವಿರಾಸತ್ತನ್ನು ಮಾಡುವಾಗ ಅದರ ಅಧ್ಯಕ್ಷರಾಗಿಯೂ ಇದರಲ್ಲಿ ಇದ್ದುಕೊಂಡು ನುಡಿಸಿರಿ ಪ್ರಶಸ್ತಿಯನ್ನು ಅವರ ಪಾಲಿಗೆ ತೆಗೆದುಕೊಂಡು ಭಾಳ ಯಶಸ್ವಿಯಾಗಿ ಅದನ್ನೆಲ್ಲ ಕೊಂಡು ಹೋದವರು. ಬೋಧಕರಾಗಿದ್ದವರು, ಸಂಶೋಧಕರಾಗಿದ್ದವರು, 25 ಪುಸ್ತಕಗಳ ಪ್ರಕಟಣೆಯನ್ನು ಮಾಡಿದವರು, ಜ್ಞಾನಲೋಕಕ್ಕೆ ಹಂಚುವ ಕೆಲಸವನ್ನು ಭಾಳ ಸಮರ್ಪಕವಾಗಿ ಮಾಡಿಕೊಂಡವರು. ಅವರು ಇವತ್ತು ಹಲವು ವಿದ್ವಾಂಸರ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿದವರು. ಹಲವು ನಮ್ಮ ರಾಜ್ಯದ ವಿದ್ವಾಂಸರ ಹೆಸರಿನಲ್ಲಿರುವಂಥ ಪ್ರಶಸ್ತಿಗಳನ್ನು ಬಹಳಷ್ಟು ಸ್ವೀಕಾರ ಮಾಡಿದವರು. ಕರ್ನಾಟಕದ ರಾಜ್ಯೋತ್ಸವ ಪ್ರಶಸ್ತಿಯ ಜೊತೆ SVP ಪ್ರಶಸ್ತಿ, ಬಹಳ ಮುಖ್ಯವಾಗಿ ಗೋವಿಂದ ಪೈ ಅವರ ಹೆಸರಿನಲ್ಲಿರುವ ಪ್ರಶಸ್ತಿ, BMC ಕಂಠೇರ ಇರುವಂಥ ಪ್ರಶಸ್ತಿ, ಸಂದೇಶ ಪ್ರಶಸ್ತಿ, ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ, ಜಾನಪದ ಅಕಾಡೆಮಿಯ ಪ್ರಶಸ್ತಿ, ತುಳು ಅಕಾಡೆಮಿಯ ಪ್ರಶಸ್ತಿ, ಇದು ಗೌರವ ಪ್ರಶಸ್ತಿಗಳು, ಇದನ್ನೆಲ್ಲ ಪಡೆದವರು. ಶಿಕ್ಷಣ ಅವರ ಬದುಕಿನ ಒಂದು ಬಹಳ ದೊಡ್ಡ ಒಂದು ಕೇಂದ್ರ ಆಯಾಮ ಕೂಡ ಆಗಿತ್ತು. ವೈಯಕ್ತಿಕ ಬದುಕಿನಲ್ಲಿರ್ಬೋದು, ಸಾರ್ವಜನಿಕ ಬದುಕಿನಲ್ಲಿರ್ಬೋದು, ಎಲ್ಲೂ ಒಂದು ಕಪ್ಪು ಚುಕ್ಕೆ ಇಲ್ಲದಂಥ ಒಂದು ವಿವೇಕರಯ್ಯವರನ್ನು ನಾವು ನಮ್ಮ ಇಡೀ ಸಮಿತಿ ಇಂಥ ಸಮಯದಲ್ಲಿ ನಾವು ಸನ್ಮಾನ ಮಾಡುವಂಥ ನಾವು ತೀರ್ಮಾನ ಮಾಡಿದಾಗ ಅವರು ಒಲ್ಲದ ಮನಸ್ಸಿನಲ್ಲೂ ಅಪ್ಪನ ಹೆಗ್ಡೆಯವರ ಮೇಲಿಟ್ಟಂಥ ಒಂದು ಪ್ರೀತಿಯಿಂದ ಗೌರವದಿಂದ ಒಪ್ಪಿಕೊಂಡಿದ್ದಾರೆ. ಅವರು ಆ ದಿವಸ ಬರುವವರು ಇದ್ದಾರೆ. ಇದರ ಜೊತೆ ಆ ದಿವಸ ಹಲವಾರು ಒಳ್ಳೆಯ, ಇದು ಕೇವಲ ಒಂದು ದಿನ ಮಾತ್ರ ಅಲ್ಲ,
ವರ್ಷದಾದ್ಯಂತ ನಾವು ಈ ಕಾರ್ಯಕ್ರಮವನ್ನು ನೆನಪಿನಲ್ಲಿ ಇಟ್ಕೊಂಡು ಮಾಡಬೇಕು ಅಂತ ಒಂದು ಆಲೋಚನೆಯನ್ನು ಮಾಡಿಕೊಂಡವರು. ಇಂಥ ಸಂದರ್ಭದಲ್ಲಿ ಒಂದು ಬಸವರಾಜ ಅಪ್ಪಣ್ಣಗೌಡರ ಪ್ರತಿಷ್ಠಾನದ ವತಿಯಿಂದ ಇವತ್ತು 10 ಲಕ್ಷ ರೂಪಾಯಿಯನ್ನು ಒಂದು ಮಕ್ಕಳ ಒಂದು ಆರ್ಥಿಕತೆಯನ್ನು ನೋಡಿಕೊಂಡು ವಿದ್ಯಾರ್ಥಿ ವೇತನ ಸ್ಕಾಲರ್ಶಿಪ್ಪನ್ನು ಕೊಡುವಂಥ ಕೆಲಸವು, ಅದರ ಜೊತೆ ಕೆಲವು ಆರೋಗ್ಯದ ದೃಷ್ಟಿಯಲ್ಲೂ ಕೂಡ ಕೆಲವು ದುಡ್ಡನ್ನು ಹಂಚುವಂಥ ಕೆಲಸವನ್ನು ಆ ದಿವಸ ಅಲ್ಲಿ ಮಾಡುವವರಿದ್ದೇವೆ. ಇದರ ಒಟ್ಟಿಗೆ ಇವತ್ತು ಹಲವಾರು ಕಾರ್ಯಕ್ರಮಗಳನ್ನು ಜೋಡಣೆ ಮಾಡಿಕೊಂಡಿದ್ದೇವೆ. ಮುಂದಿನ ಸಮಯದಲ್ಲಿ ಅದು ಮುಂದೆ ಹಂತ ಹಂತವಾಗಿ ಆಗಲಿಕ್ಕಿದೆ, ಅದು ನಿಮಗೆ ಗೊತ್ತಿರುವಂಥ ವಿಚಾರ. ಇದರ ಜೊತೆ ಆ ದಿವಸ ಸಾಂಸ್ಕೃತಿಕ ಕಾರ್ಯಕ್ರಮವಾಗಿ ಒಂದು ಕೊಲ್ಲೂರು ಕ್ಷೇತ್ರದ ಚರಿತ್ರೆಯನ್ನು ಇಟ್ಟುಕೊಂಡು ಒಂದು ನೃತ್ಯ ರೂಪದಲ್ಲಿ ಅರೆವಲೆ ಪ್ರತಿಷ್ಠಾನದ ನಂದಗೋಕುಲ ವಿದ್ಯಾರ್ಥಿಗಳು ಬಂದು ಅಲ್ಲಿ ಕಾರ್ಯಕ್ರಮವನ್ನು ಒಂದು ಮಾಡಲಿಕ್ಕಿದ್ದಾರೆ. ಇದರ ಜೊತೆ ಮೇಘನಾ ಕುಂದಾಪುರ ಅವರ ಚರ್ತಿ ಥಿಯೇಟರ್ನ ಮುಖಾಂತರ ಇವತ್ತು ಅಪ್ಪಣ್ಣಗೌಡರ ಒಂದು ಜೀವನ ಶೈಲಿಯ ಒಂದು ಲಾವಣ್ಯ ಪದವನ್ನು ಜೋಡಣೆ ಮಾಡಿಕೊಂಡು ಅವರು ಕೂಡ ಆ ದಿವಸ ಒಂದು ಕಾರ್ಯಕ್ರಮವನ್ನು ಕೊಡಲಿಕ್ಕಿದ್ದಾರೆ. ಬೇಲಿ ಮುಳ್ಳಿನ ನೀಲಿ ಹೂಗಳು ಎಂಬ ಜಾನಪದ ಮತ್ತು ರಂಗ ಸಂಗೀತವನ್ನು ಜರ್ನಿ ಥಿಯೇಟರ್ ಗ್ರೂಪ್ ಮಂಗಳೂರು ಅವರು ಪ್ರಸ್ತುತಪಡಿಸ್ತಾರೆ. ಮತ್ತು ನಮ್ಮ ಗುರುಕುಲ ಪಬ್ಲಿಕ್ ಸ್ಕೂಲ್ನ ಒಕ್ವಾಡಿಯ ಮಕ್ಕಳು ಕೂಡ ನೃತ್ಯ ಸಂಗಮ ಎಂಬ ಅರೆಶಾಸ್ತ್ರೀಯ ಮತ್ತು ಸಮಕಾಲೀನ ನೃತ್ಯಗಳನ್ನು ಮಾಡ್ತಾರೆ. ಮತ್ತು ಅರೆಹೊಳೆ ಪ್ರತಿಷ್ಠಾನ ನಂದಗೋಕುಲ ಕಲಾವಿದರು ಕೊಲ್ಲೂರು ಶ್ರೀ ಮುಖಾಂಬಿಕೆ ಒಂದು ನೃತ್ಯಗಾರ. ಯಾಕೆಂತ ಹೇಳಿದರೆ ಇದು ಕೂಡ ಅಪ್ಪಣ್ಣಗೌಡರಿಗೆ ಒಂದು ಸೂಕ್ತವಾಗುವಂಥ ವಿಚಾರ. ನಿಮಗೆ ಗೊತ್ತು, ಕೊಲ್ಲೂರು ಮುಖಾಂಬಿಕೆ ದೇವರ ಆಳ್ತ ಮುಕ್ತೇಶ್ವರಾಗಿ ಅವರು ಮಾಡಿದಂಥ ಕೆಲಸ. ಇಂಥ ಸಂದರ್ಭದಲ್ಲಿ ಆ ದೇವರನ ಬಗ್ಗೆಯೂ ಕೂಡ ಒಂದು ನೃತ್ಯಗಾಥೆಯನ್ನು ಇಟ್ಟುಕೊಂಡು ಒಂದು ಕಾರ್ಯಕ್ರಮವು ಆಗಲಿಕ್ಕಿದೆ. ಅಂತೂ ಈ ಕಾರ್ಯಕ್ರಮ 6:30ಗೆ ಪ್ರಾರಂಭ ಆಗಿ 8:30 ಒಳಗೆ ಅವರ ಸಭಾ ಕಾರ್ಯಕ್ರಮಗಳನ್ನು ಮುಗಿಸಿ ಸ್ವಲ್ಪ ಕಾಲ ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಇದ್ದುಕೊಂಡು ಮತ್ತು ನಮ್ಮ ಒಂದು ಒಳ್ಳೆಯ ರೀತಿಯಲ್ಲಿ ಸಹಭೋಜನವೂ ಕೂಡ ಮಾಡಬೇಕೆಂಬ ನಮ್ಮ ಆಶೆ ನಮ್ಮಲ್ಲಿ ಇದೆ. ಒಂದು 10,000 ಜನರು ಬಂದು ಸೇರುವಂಥ ನಿರೀಕ್ಷೆ ನಮ್ಮಲ್ಲಿ ಬಲವಾಗಿದೆ. ಅದಕ್ಕಾಗಿ ಬೇಕಾದಷ್ಟು ಪೂರ್ವ ತಯಾರಿಗಳು ಆಗಿದೆ. ಇದಕ್ಕೆ ಬೇಕಾಗುವ ಕರ್ಟನ್ ರೈಸ್ ಆಗಿ ಬೇಕಾದಂಥ ಒಂದು ಕಂಬಳವು ಕೂಡ ಇಂಥ ಸಂದರ್ಭದಲ್ಲಿ ಈಗಾಗಲೇ ಆದದ್ದು. ಅದರ ಜೊತೆ ಮೊನ್ನೆ ಬಸರೂರಿನಲ್ಲಿ ನಮ್ಮ ಆಳ್ವಾಸನ ವಿದ್ಯಾಸಂಸ್ಥೆಯ ಮಕ್ಕಳಿಂದ ಒಂದು 2 ಗಂಟೆ ಕಾರ್ಯಕ್ರಮಗಳನ್ನು ನಾವು ಅರ್ಪಿಸಿದ್ದು. ಇದೆಲ್ಲವೂ ತಮಗೆ ಗೊತ್ತಿರುವಂಥ ವಿಚಾರ. ನಾಳಿನ ಈ ಸಮಯದಲ್ಲೂ ಕೂಡ ಅತಿ ಹೆಚ್ಚು ಜನಗಳು ಬಂದು ಅವರ ಆಪ್ತರು ಅವರೆಲ್ಲ ಬಂದು ಒಂದು ಒಳ್ಳೆಯ ಸಂದೇಶವನ್ನು ನಾಡಿಗೆ ಕೊಡಬೇಕು. ಇಂಥ ಸಂದರ್ಭದಲ್ಲಿ ನಮಗೆ ಅಪರೂಪದ ರೂಪದಲ್ಲಿ ಸಿಗುವಂಥ ಇಂಥ ವ್ಯಕ್ತಿತ್ವದ ಒಂದು ವ್ಯಕ್ತಿಯನ್ನು ನಾವು ಸಾರ್ವಜನಿಕವಾಗಿ ಗೌರವಿಸುವುದರ ಜೊತೆ ನಾನು ಆಗ ಹೇಳಿದಾಗೆ ಬಹಳ ಮುಖ್ಯವಾಗಿ ಜೀವನ ಮೌಲ್ಯಗಳನ್ನು ನಾವು ಮತ್ತಷ್ಟು ಬಲಪಡಿಸುವಂಥ ಕೆಲಸವನ್ನು ನಾವು ಆಗಬೇಕು ಎಂಬ ಮಾತನ್ನು ಹೇಳಿಕೊಂಡು ನಿಮಗೆಲ್ಲ ಕೈ ಮುಗಿದು ನನ್ನ ಮಾತನ್ನು ಸಮಿತಿಯ ಉದ್ದೇಶಿಟ್ಟರು ನಾವೆಲ್ಲರೂ ಇದ್ದುಕೊಂಡು ನಡೆಯುವಂಥ ಕಾರ್ಯಕ್ರಮ. ಬೇಕಾದಷ್ಟು ಇಂಥ ಸಂಘಟನೆಯ ಕೆಲಸಗಳನ್ನೆಲ್ಲ ನಾವೆಲ್ಲ ಮಾಡಿದ್ದರಿಂದ ನಮ್ಮ ಅನುಭವವನ್ನು ಇಟ್ಕೊಂಡು ಈ ಸಂದರ್ಭದಲ್ಲಿ 10,000 ಜನ ಸೇರುವಾಗ ಅದಕ್ಕೆ ಎಷ್ಟು ಪೂರ್ವ ತಯಾರಿ ಆಗಬೇಕು, ಇದಕ್ಕೆಲ್ಲ ಮುಖ್ಯೋಪಚಾರ ಯಾವ ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆಗಳು ಕೂಡ ಹಾಗೆ ಇಲ್ಲಿ ಹತ್ತಿರದಲ್ಲಿರುವಂಥ ಜಾಗಗಳನ್ನು ಆಲ್ರೆಡಿ ನಾವು ಗುರುತಿಸ್ತೇವೆ. ಅವರು 3 ಕಡೆ ಇವತ್ತು ಪಾರ್ಕಿಂಗ್ ವ್ಯವಸ್ಥೆಗಳಿದೆ, ಅಲ್ಲೆಲ್ಲ ಲೈಟಿಂಗ್ ವ್ಯವಸ್ಥೆಗಳನ್ನೆಲ್ಲ ಮಾಡ್ತೇವೆ. ಭಾಳ ಅಚ್ಚುಕಟ್ಟುದರಿಂದ ಅದನ್ನು ಪಾರ್ಕಿಂಗ್ ಮಾಡುವ ಹಾಗೆ ವ್ಯವಸ್ಥೆ ಕೂಡ ಆಗಲಿಕ್ಕೆ, ಊಟದಲ್ಲೂ ಕೂಡ ಇನ್ನು ದೋಷವಾಗದಾಗೆ ಅದನ್ನು ಬಹಳಷ್ಟು ಜಾಗೃತೆ ಮಾಡಿಕೊಂಡು ಹೆಚ್ಚು ಕಡಿಮೆ ಒಂದು 200 ಜನರಿಗೆ ಒಂದು ಕೌಂಟರ್ನಾಗಿ ಬೇಕಾಗ್ತದೆ. ಇದನ್ನೆಲ್ಲ ಲೆಕ್ಕಾಚಾರ ಇಟ್ಟುಕೊಂಡು ನಾವು ಖಂಡಿತ ಮಾಡುವ. ಅಪ್ಪಣ್ಣಗೌಡರ 90 ವರ್ಷ ಆಮೇಲೆ ಅವರ ಇಷ್ಟ ತನಕದವರ ಬದುಕಿನ ಅವರ ಕೆಲವು ಸಂದೇಶ ಇದನ್ನು ನಾವು ಭಾಳ ಚೆಂದಾಗಿ ಬಿಂಬಿಸಬೇಕಾಗ್ತದೆ. ಆದ್ದರಿಂದಾಗಿ ಅದಕ್ಕೆ ಹೆಚ್ಚು ಒತ್ತನ್ನು ನೀವು ನಾಡು ನೋಡಿದ ಮೇಲೆ ನಿಮಗೆ ಗೊತ್ತಾಗ್ತದೆ. ನಾವು ಅದನ್ನು ಸುಮ್ಮನೆ ಅನಗತ್ಯ ವೈಭವೀಕರಣಗಳು ಮಾಡದೆ ಅವರ ಬದುಕನ್ನು ಅವರ ಸರಳತೆ ನಾವಿಗೆ ಹೇಗೆ ಹೇಳ್ತೇವೋ ಅದನ್ನು ಇಟ್ಕೊಂಡು ನಾವು ಮಾಡಬೇಕಾದ್ದು ನಮ್ಮ ಕರ್ತವ್ಯ. ಇದಕ್ಕೆ ಮೋಹನ್ ಅವರೇ ಸೂಕ್ತ. ಧರ್ಮಸ್ಥಳ ಭಜನಾ ಮಂಡಳಿಗಳಿಂದ ಸಾಧಾರಣ ಒಂದು 100 ತಂಡ, ಒಂದು 1,000 ಜನ ಒಂದು ಭಜನೆ ಕಾರ್ಯಕ್ರಮ 1 ಗಂಟೆ ಮಾಡ್ತಾರೆ. ಅದಾದ ನಂತರ 5 ಗಂಟೆಯಿಂದ 6:30 ಗಂಟೆವರೆಗೆ ಜೇನೆ ಥಿಯೇಟರ್ ಮೇಘನಾ ಕುಂದಾಪುರ ಅವರಿಂದ ಒಂದು ಸಂಗೀತ ಕಾರ್ಯಕ್ರಮ ಇದೆ 6:30ವರೆಗೆ. 6:30ಗೆ ಕಾವಂದರ 6:30ಗೆ ಆ ವೇದಿಕೆಯಲ್ಲಿ ಸಭಾ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತದೆ. 6:30ರಿಂದ 8 ಗಂಟೆವರೆಗೆ ಅದನ್ನು ನಡೆಯಲಿದ್ದು 8 ಗಂಟೆಗೆ ಅದು ಕ್ಲೋಸ್ ಆದ ನಂತರ ಆ ಕಡೆ ಅಪ್ಪಣ್ಣಗೌಡರು ಇನ್ನೊಂದು
ಇನ್ನೊಂದು ಉಪವೇದಿಕೆಗೆ ಬರ್ತಾರೆ. ಆಗ ಪ್ರಧಾನ ವೇದಿಕೆಯಲ್ಲಿ ಕಲ್ಚರಲ್ ಪ್ರೋಗ್ರಾಮ್ ಫಸ್ಟ್ ಸ್ಟಾರ್ಟ್ ಗುರುಕುಲ ವಿದ್ಯಾರ್ಥಿಗಳಿಂದಿದೆ, ಒಂದು 50 ಮಿನಿಟ್ಸ್. ಅದಾದ ಮೇಲೆ ಇವರಿಂದ ಅರವಡೆ ಪ್ರತಿಷ್ಠಾನದಿಂದ ಕೊಲ್ಲೂರು ಮೂಕಾಂಬಿಕೆ ಕಾರ್ಯಕ್ರಮ ನಡೀತದೆ, ಅದು 1:30 ಗಂಟೆ ನಡೀತದೆ. ಈ ಮಧ್ಯದಲ್ಲಿ 8 ಗಂಟೆಗೆ ನಮ್ಮದು ಸಹಭೋಜನ ಸ್ಟಾರ್ಟ್ ಆಗ್ತದೆ. ವ್ಯವಸ್ಥಿತವಾಗಿ ಅದಕ್ಕೇನು ಕೌಂಟ್ರುಗಳು ಬೇಕು ಅಷ್ಟೆಲ್ಲ ಮಾಡ್ತೇವೆ. ಪಾರ್ಕಿಂಗಿಗೆ 3 ಕಡೆ ಗುರುತಿಸ್ಕೊಂಡಿದ್ದೇವೆ, ಅದಕ್ಕೆ ಸರಿಯಾದ ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ದೇವೆ. ಆ ಕಡೆಯಿಂದ ಬರೋರಿಗೆ ಅಲ್ಲಿ ಇದೆ, ಈಗ ಈ ಕಡೆಯಿಂದ ಬರೋರಿಗೆ ಇಲ್ಲಿ, ಮಧ್ಯದಲ್ಲಿ ಸ್ಕೂಲ್ ಹಿಂದುಗಡೆಯಲ್ಲೂ ಇದೆ. ಸಮಯದ ಅಭಾವ ಇದೆ ಮತ್ತು ಏನಾಗ್ತದೆ ಅಂತ ಹೇಳಿದ್ರೆ, ಈಗ ಒಂದು ಈಗ ಅಲ್ಲಿ ಹಾಕಬೇಕಾದ್ರೆ ಅದು ಇದು ನಾವು ಇದನ್ನೆಲ್ಲ ಹಾಕಬೇಕಾಗ್ತದೆ. ಒಂದು ಹಗಲಿನಲ್ಲಿ ಸ್ಪಷ್ಟವಾಗಿ ಅಲ್ಲಿ ಓಪನ್ ಪ್ಲೇಸ್ನಲ್ಲಿ ಕಾಣುವುದಿಲ್ಲ, ಅದು ಹಗಲಿನಲ್ಲಿ ಸ್ಪಷ್ಟವಾಗಿ ಓಪನ್ ಪ್ಲೇಸ್ನಲ್ಲಿ ಕಾಣುವುದಿಲ್ಲ. ಮತ್ತು ಅದು ಎರಡನೇದ್ದು, ಈಗಾಗಲೇ 1-1.5 ಗಂಟೆ ಕಾರ್ಯಕ್ರಮ ಅದಕ್ಕಿಂತ ಮೊದಲಲ್ಲಿ ವೇದಿಕೆಯಲ್ಲಿ ಆಗ್ತಾ ಇರ್ತದೆ. ಪುನಃ ನಾವು ತುಂಬ ಸಮಯವನ್ನು ತೆಗೆದುಕೊಂಡು ಹಿಂದೊಮ್ಮೆ ಆಲೋಚನೆ ಮಾಡಿದ್ದೇವೆ, ಒಂದು 20 ನಿಮಿಷ 30 ನಿಮಿಷ ಇದನ್ನು ಡಾಕ್ಯುಮೆಂಟ್ರಿ ತೋರಿಸೋದ್ರಿಂದ. ಅಲ್ಲಿ ತೋರಿಸಲಿಕ್ಕೆ ಹೋದ ಕೂಡಲೇ ಏನಾಗ್ತದೆ, ಪುನಃ ಸಮಯ ಹೋಗ್ತದೆ. ಇಲ್ಲಿ 6:00ವರೆಗೆ ನಾವು ಕಾರ್ಯಕ್ರಮ ಪ್ರಾರಂಭ ಆಗಲೇಬೇಕಾಗಿದೆ. ಈ ಹೊತ್ತಲ್ಲಿ ನಮಗೆ ಗಿತ್ತಲೆಲ್ಲ ಆಗದೇ ಇರುವಾಗ ಇದೆಲ್ಲ ಕೆಲವು ಸನ್ನಿವೇಶ ಬಿಟ್ಟುಕೊಂಡು ಅದನ್ನು ನಾವು ಬಿಟ್ಟಿದ್ದೇವೆ ಅಷ್ಟೇ ಹೊರತು, ಇದನ್ನು ಮೊನ್ನೆ ಸಮಯದಲ್ಲೆಲ್ಲ ನಾವು ತೋರಿಸಿದ್ದೇವೆ, ಇಲ್ಲಿಗ ಮೊನ್ನೆಲ್ಲ ಆಗುವಾಗ ತೋರಿಸಿದ್ದೇವೆ. ಹಾಗೆ ಇನ್ನು ಮುಂದೆ ಖಂಡಿತ ಒಂದು ಒಳ್ಳೆಯ ಪುಸ್ತಕವನ್ನೆಲ್ಲ ನಾವು ತರ್ಬೋದು. ಈಗ ಇನ್ನು ಮುಂದೆ ಇದೆಲ್ಲ ಆದ ಮೇಲೆ ಈ ಡಾಕ್ಯುಮೆಂಟ್ರಿಗಳನ್ನೆಲ್ಲ ಇಟ್ಕೊಂಡು ನಾವು ಮುಂದೆ ಒಂದು ದಾಖಲೆ ಕೆಲಸ ಮಾಡ್ತೀವಿ. ಅದನ್ನು ಮುಂದೆ ಮಾಡಲಿಕ್ಕಿದೆ. ಸಮಯ ಪಾಲನೆ ನೀವು ಆಳ್ವಾಸ್ನಲ್ಲಿ ಅಚ್ಚುಕಟ್ಟಾಗಿ ಇಲ್ಲಿ ಸಹ ನಾವು ಮಾಡೋದಿದ್ದೇವೆ. ಧರ್ಮಾಧಿಕಾರಿಯವರು ಕರೆಕ್ಟ್ ಟೈಮಿಗೆ ಬಂದಾರು. ನಮ್ಮ ಈಗಿನ ಲೆಕ್ಕಾಚಾರದ ಬಗ್ಗೆ ನಮ್ಮ ಆಲೋಚನೆ ಇರುವುದು ಅಂತ ಹೇಳಿದ್ರೆ 6:20ಕ್ಕೆ ಇಲ್ಲಿಂದ ನಾವು ಹೊರಡಬೇಕು ಅಂತ. ಇಲ್ಲಿಂದ ಈ ಪ್ಲೇಸಿಂದ 6:20ಕ್ಕೆ ಹೊರಡಬೇಕು. 10 ನಿಮಿಷ ಕಾಲ ನಮಗೆ ಅಲ್ಲಿ ವೇದಿಕೆ ಹತ್ರ ಹೋಗಲಿಕ್ಕೆ ಅಂತೇಳಿ ನಾವು ಸಮಯ ಇಟ್ಟುಕೊಳ್ಳೋದು. ಆದರೆ 6:00ವರೆಗೆ ನಮಗೆ ಕಾರ್ಯಕ್ರಮ. 6:30 ಖಂಡಿತ ನಾವು 6:00ವರೆಗೆ ವೇದಿಕೆ ಹತ್ರ ಇರಬೇಕು ಅಂತಲೇ ನಮಗೆ ಆಶೆ. ಅಂತೂ 6:00ವರೆಗಂತೂ ನಮ್ಮ ಕಾರ್ಯಕ್ರಮ ಇಲ್ಲಿ ಆಗಲಿ ಅಲ್ಲಿ ಆಗಲಿ ಪ್ರಾರಂಭ ಆಗಿಯೇ ಆಗ್ತದೆ, ಅದು 100%. ಆದರೆ ಪ್ರೋಗ್ರಾಮ್ ಅಲ್ಲ, ತುಂಬಾ ಜನ ಎಕ್ಸ್ಪೆಕ್ಟ್ ಮಾಡ್ತಾರೆ ನೀವು ಬೇಗ ಇಟ್ಟಿದ್ದೀರಿ. ಯಾವುದು ಈ ಜರ್ನಿ ಬೇಗ ನಾವು ಈ ಪದಗಳು ಅಂತ ಹೇಳಿದರೆ ಇದು ಸಂಪೂರ್ಣ ಒಂದು ರಂಗಗೀತೆಗಳು, ಒಂದು ಜಾಗೃತಿ ಮೂಡಿಸುವ ಇದು ಅದು ಕಾರ್ಯಕ್ರಮ. ಇಂಥ ಸಂದರ್ಭದಲ್ಲಿ ಈಗ ನೋಡಿ, ಜನಗಳು ಬರುವಾಗ ಸ್ವಲ್ಪ ಅಡೆತಡೆಗಳೆಲ್ಲ ಇರ್ತದೆ. ಬರೋದು ಹೋಗೋದು ಕೂತ್ಕೊಳ್ಳೋದು ಸ್ವಲ್ಪ ಡಿಸ್ಟರ್ಬೆನ್ಸ್ ಇರ್ತದೆ. ಇಂಥ ಬೇಲಿ ಮುಲ್ಲಿನ ನೀಲಿ ಹೂವುಗಳು ಈ ಸಂಗೀತದಲ್ಲಿ ಸ್ವಲ್ಪ ಅಬ್ಬರಗಳು, ಗೌಜಿ ಗಮ್ಮತ್ತು ಎಲ್ಲ ಇದೆ, ಒಂದು ಒಳ್ಳೆಯ ಒಂದು ಜೋಸ್ ಅಂತೇಳಿದೆ. ಅಂಥ ಸಂದರ್ಭದಲ್ಲಿ ಈ ಕಾರ್ಯಕ್ರಮ ಇದಕ್ಕೆ ಸೂಕ್ತ ಆಗ್ಬೋದು ಎಂಬ ದೃಷ್ಟಿಯಿಂದ ಇದನ್ನು ಸುರಿಗಿಡ್ತೇವೆ. ಇಲ್ಲದೆ ಹೋದರೆ ಏನಾಗ್ತದೆ, ಇದು ಆದ ಮೇಲೆ ಅಂತ ಆಗುವ ಸಣ್ಣ ಡಿಸ್ಟರ್ಬೆನ್ಸ್ ಅಲ್ಲೂ ಉಂಟು. ಏನು ಕೇಳಿದ್ರೆ, ಕಾರ್ಯಕ್ರಮ ಮುಗಿದ ಕೂಡಲೇ ಅಲ್ಲಿನ ಊಟಕ್ಕೆ ಹೇಳುವಂಥ ಒಂದು ಸಂದರ್ಭ ಬರ್ತಾರೆ, ಹೇಳಲಿಕ್ಕೆ ಬರೋದಿಲ್ಲ. ಎಷ್ಟೇ ಹೇಳಿದ್ರು ಕೂಡ ನಮ್ಮೊಂದು ಕಾರ್ಯಕ್ರಮ ಮುಗಿದ ಕೂಡಲೇ 2 ವಿಚಾರಗಳು ಪ್ರಶ್ನೆ ಬರ್ತದೆ. ನಾವು ಇಲ್ಲಿ ಸ್ಪಷ್ಟವಾಗಿ ಹೇಳಿದ್ರು ಕೂಡ ಆ ದಿವಸ ಇದೆಲ್ಲ ಯಾವುದು ವೈಯಕ್ತಿಕವಾಗಿ ಮಾಲೆ ಗೀಲೆಗಳನ್ನು ಹಾಕುವಂಥ ಕಾರ್ಯಕ್ರಮ ಇಲ್ಲ ಅಂತ ಹೇಳಿದ್ರು ಕೂಡ ಖಂಡಿತ ಅವರಿಗೆ ವಿಶ್ ಮಾಡಲಿಕ್ಕೆ ಜನಗಳು ಬರ್ತಾರೆ, ಅವರಿಗೆ ಮಾಲೆ ಹಾಕಲಿಕ್ಕೆ ಬರ್ತಾರೆ. ಇಂಥ ಸಂದರ್ಭದಲ್ಲಿ ಅಲ್ಲಿಯೂ ಕೂಡ ಒಂದು ಸಣ್ಣ ಪುಟ್ಟ ಇದು ಬರ್ತದೆ. ಇದನ್ನೆಲ್ಲ ಲೆಕ್ಕಾಚಾರ ಮಾಡಿಕೊಂಡು ಈ ಕಾರ್ಯಕ್ರಮವನ್ನು ಸ್ವಲ್ಪ ಮೊದಲಿಡುವ, ಈ ಕಾರ್ಯಕ್ರಮವನ್ನು ಮತ್ತೆ ಇಡುವ ಅಂತ ನಾವು ಇರ್ತೇವೆ ಅಷ್ಟೇ. ಆಕ್ಚುಲಿ ವೀಕ್ ಡೇಸ್ ಆಗಿರೋದ್ರಿಂದ ಸರ್, ಈ ಗುರುಕುಲ ಪಬ್ಲಿಕ್ ಸ್ಕೂಲ್ ಮಕ್ಕಳದ್ದು ಕಾರ್ಯಕ್ರಮವನ್ನು ಮೊದಲು ಹಾಕಿದ್ರೆ ಈ 2 ಕಾರ್ಯಕ್ರಮಕ್ಕೆ ಜನ ಬರ್ತಾರೆ ಅಂತ. ಸಂಜೆ ಆದ್ಮೇಲೆ ಕೆಲವರೆಲ್ಲ ಕೆಲಸ ಮುಗಿಸಿ ಬರೋರು ಇರ್ತಾರೆ. ಆ ಥರದ ಏನಾದರೂ ಸಮಿತಿಯಿಂದ ಪ್ಲಾನ್ ಮಾಡೋದಿದ್ರೆ ಅಲ್ಲಿ ಅದು ನಡೀತಾ ಹೋಗ್ತದೆ. ಈಗ ಯಾರಿಗಾದರೂ ಪ್ರತಿಯೊಬ್ಬರಿಗೂ ಕೂಡ ತಾನು ವೈಯಕ್ತಿಕವಾಗಿ ಮಾಲೆ ಹಾಕಬೇಕು ಅಂತ ಇದ್ದವರಿಗೆ ಕಂಡು ಅವರನ್ನು ಪ್ರೀತಿಯ ಆಶೀರ್ವಾದ ಪಡಿಬೇಕು ಅಂತ ಇದ್ದರೆ ನಡೀತಾ ಹೋಗ್ತದೆ. ನಾವು ಮಕ್ಕಳಿಗೆ ವಿಶೇಷವಾಗಿ ಸ್ಟಾರ್ಟಿಂಗ್ಗೆ ನಾವು ಬಸರೂರಿನ ಸುತ್ತಮುತ್ತಲಿನವರಿಗೆ ಕೊಡ್ತಾ ಇತ್ತು. ಆಗ ನಮ್ಮ ತಂದೆಯವರ ಕಾರ್ಯವೈಖರಿ 2 ತಾಲೂಕುಗಳಲ್ಲಿ ಜಾಸ್ತಿ ಇರುವುದರಿಂದ 2 ತಾಲೂಕುಗಳಲ್ಲಿ ಹೆಚ್ಚು ಅಂಕಗಳನ್ನು ಪಡೆಯತಕ್ಕಂಥ ವಿದ್ಯಾರ್ಥಿಗಳಿಗೆ ನಾವು ವಿದ್ಯಾರ್ಥಿ ವೇತನವನ್ನು ಕೊಡುವುದು. ಹಾಗೆ ಬಸರೂರು ನಮ್ಮ ವ್ಯಾಪ್ತಿಗೆ ಸರ್ಕಾರಿ ಆಸ್ಪತ್ರೆಯ ವ್ಯಾಪ್ತಿಗೆ ಒಳಪಟ್ಟಂಥ ಗ್ರಾಮಗಳಲ್ಲಿ ಅಲ್ಲಿ ಡೈಲಿ ಕೆಲವರಿಗೆ ಮಾತ್ರೆಗಳ ಅವಶ್ಯಕತೆ ಇರುತ್ತೆ, ಅದು ಪೂರ್ಣ ಆಗಿ ಅಲ್ಲಿ ಸಿಗೋದಿಲ್ಲ. ಅದಕ್ಕೆ ನಾವು 1 ತಿಂಗಳಿಗೆ ಆಗುವಷ್ಟು ಮಾತ್ರೆಗಳನ್ನು ಅವರಿಗೆ ತೆಗೆದುಕೊಡುವ ರೀತಿಯಲ್ಲಿ ಅಲ್ಲಿಯ ಸಿಸ್ಟರ್ಸ್ ಹತ್ರ ಕೇಳಿ ಯಾರಿಗೆ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ತಿಳಿದುಕೊಂಡೇ ನಾವು ಅವರಿಗೆ ಕೊಡ್ತಾ ಇದ್ದೇವೆ. ಹಾಗೆ ಕಾರ್ಯಕ್ರಮಗಳೆಲ್ಲ ಪ್ರತಿ ವರ್ಷವೂ ನಡೀತಾ ಇದೆ. ಈ ಸಲವೂ ಕೂಡ 90ನೇ ಕಾರ್ಯಕ್ರಮವನ್ನು ತಂದೆಯವರ ಅದ್ದೂರಿಯಾಗಿ ಬೇಡ ಅಂತ ಹೇಳಿದ್ರು ಕೂಡ
ಬೇರೆಯವರು ಸಾರ್ವಜನಿಕರು ಬಂದು ಈ ಸಲ ನೀವು 90 ವರ್ಷದವರೆಗೆ ಇದ್ದವರು ನೀವು ಅಲ್ಲ ಅಂತ ಹೇಳಬಾರ್ದು ಅಂತೇಳಿ ಹೇಳಿದ್ರಿಂದ ಅವರು ಕೂಡ ಅದಕ್ಕೆ ಒಪ್ಪಿಗೆಯನ್ನು ಸೂಚಿಸಿದರು. ಈ ಆಪ್ತ ಸಂವಾದ ಹೇಗೆ ನಡೀತದೆ?